ಚಿಕ್ಕ ಮಕ್ಕಳ ತಜ್ಞರಾದಂಥ ಡಾಕ್ಟರ್ ಸುನಿಲ್ ರೂಡಿಗೆಯವರು ಮತ್ತು ಅವರ ತಂಡ ನಮ್ಮೊಂದಿಗಿದೆ. ಅವರು ಏನು ಹೇಳ್ತಾರೆ ಮಗುವಿನ ಆರೋಗ್ಯದ ಕುರಿತಾಗಿ ಅದನ್ನು ಕೇಳೋಣ. ಸರ್, ಈಗ ಮಗುದು ಈಗ ಡಿಸ್ಟಿಕ್ ಸರ್ಜನ್ ಅವರು ಹೇಳಿದರು ಚಿಕ್ಕ ಮಕ್ಕಳ ತಜ್ಞರಾಗಿ ಆ ಮಗುವಿನ ಆರೋಗ್ಯದ ಕುರಿತಂತೆ ತಾವೇನು ಹೇಳಿ? ಈಗ ಇವತ್ತು ಎರಡನೇ ದಿನ ಮಗು ಸಾತ್ವಿಕ್ ಮಗು ನಿನ್ನೆ ಬಂದಾಗ ಸ್ವಲ್ಪ ನೀರಿನ ಅಂಶ ತುಂಬ ಕಡಿಮೆ ಇತ್ತು. ಆಮೇಲೆ ಅದರಿಂದ ಸ್ವಲ್ಪ ಹಾರ್ಟ್ ರೇಟು ಅದು ಇದು ಎಲ್ಲ ಏರುಪೇರು ಇತ್ತು. ಇವತ್ತು ಎರಡನೇ ದಿನ ನಾವು ಅದನ್ನು ನೀರಿನ ಅಂಶ ಸಂಪೂರ್ಣವಾಗಿ ನಾವೆಲ್ಲ ಸರಿಪಡಿಸ್ಕೊಂಡಿದ್ದೀವಿ. ಆಮೇಲೆ ಈಗ ಸದ್ಯಕ್ಕೆ ಮಗುವಿನ ಸ್ಥಿತಿ ವೈಟಲ್ ಪ್ಯಾರಾಮೀಟರ್ಸ್ ಎಲ್ಲ ನಾರ್ಮಲ್ ಇದೆ. ಆಮೇಲೆ ಎಲ್ಲ ನಮ್ಮ ರಕ್ತ ತಪಾಸಣೆ ರಿಪೋರ್ಟ್ಸ್ಗಳಾಗಲಿ, ಸಿ ಟಿ ಸ್ಕ್ಯಾನ್ ರಿಪೋರ್ಟ್ಸ್ಗಳಾಗಲಿ, ಎಲ್ಲ ಥರದ ರಿಪೋರ್ಟ್ಸ್ಗಳು ಸದ್ಯಕ್ಕೆ ನಾರ್ಮಲ್ ಇದೆ. ಆ ಮಗು ಅಲ್ಲಿ 16ರಿಂದ 18 ತಾಸು ಒಳಗಡೆ ಇದ್ದು ಒಂದೇ ಪೊಸಿಷನಲ್ಲಿದ್ದು ಹೊರಗೆ ಬಂದ ಮೇಲೆ ಇವೆಲ್ಲ ರಿಪೋರ್ಟ್ಸ್ ಎಲ್ಲ ನೋಡಿದ್ರೆ ಇದೊಂದು ಆಶ್ಚರ್ಯ ಅಂತ ಹೇಳ್ಬೋದು ನಾವು ಅಷ್ಟೇ. ಅದು ಮತ್ತು ಮಗು ಈಗ ತಾಯಿ ಎದೆ ಹಾಲು ಕುಡಿತಾ ಇದೆ. ಮಗು 1 ವರ್ಷ 4 ತಿಂಗಳಾಗಿರೋದ್ರಿಂದ ಇನ್ನೂ ತಾಯಿ ಎದೆ ಹಾಲು ಕುಡಿತಾ ಇದೆ. ಆಮೇಲೆ ಮೇಲಿಂದ ನಾವು ಲಿಕ್ವಿಡ್ಸ್ ಅಷ್ಟೇ ಅಲೋ ಮಾಡ್ತಾಯಿದ್ದೀವಿ. ಮಗುಗೆ ಗಂಜಿ ಮತ್ತು ನೀರು ಇಂಥದ್ದಷ್ಟು ಅಲೋ ಮಾಡ್ತಾಯಿದ್ದೀವಿ. ಅದನ್ನೆಲ್ಲ ತೊಗೊಂಡಿದೆ, ದಕ್ಷಿಸ್ಕೊಳ್ತಾ ಇದೆ, ಮಗು ಚೆನ್ನಾಗಿದೆ ಅಂತ ಹೇಳ್ಬೋದು ನಾವು. ಆದರೂ ನಾವು ಇನ್ನೂ 24 ತಾಸದಿಂದ 48 ಗಂಟೆ ಇಟ್ಕೊಂಡು ಅದಕ್ಕೆ ಸಂಪೂರ್ಣ ಗುಣಮುಖವಾಗಿದೆ ಅಂತ ಹೇಳಿದ ಮೇಲೆ ಅಷ್ಟೇ ನಾವು ಮಗುನ ಮನೆಗೆ ಕಳಿಸೋದು ವಿಚಾರ ಮಾಡ್ತೀವಿ. ಸಂಪೂರ್ಣ ಗುಣಮುಖವಾದ ನಂತರವಷ್ಟೇ ಅದನ್ನು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ತಾವು ಹೇಳಿದರೆ ಸರ್, ತಾವು ಮಾತಾಡ್ತಾರೆ ಸರ್ ಅಂತ. ಅಂದರೆ ಇಂಥದ್ದೊಂದು ಪ್ರಕರಣದಲ್ಲಿ ತಾವು ಈಗ ಚಿಕ್ಕ ಮಕ್ಕಳ ತಜ್ಞರು ಆ ಮಗು ಮನೋಸ್ಥೈರ್ಯ, ಮುಗ್ಧತೆ ಮತ್ತು ಯಾವ ರೀತಿಯಲ್ಲಿ ಆ ಮಗು ಜೀವಂತವಾಗಿ ಸುರಕ್ಷಿತವಾಗಿ ಯಾವುದೇ ಒಂದು ಗಾಯ ಆಗದೆ ಇರೋ ಥರದಲ್ಲಿ ಉಳಿದಿರ್ಬೋದು, ಏನು ಸಾಧ್ಯತೆಗಳು ಅಂತಕ್ಕಂಥದ್ದನ್ನು ಸಾತ್ವಿಕ್ ಮಗು ಈಗ ಚೇತರಿಸ್ಕೊಳ್ತಾ ಇದೆ. ಅದಕ್ಕೆ ಆಲ್ಮೋಸ್ಟ್ 12ರಿಂದ 14 ಗಂಟೆ ತಲೆ ಕೆಳಗಡೆ ಮಾಡಿ ಅಲ್ಲೇ ಇತ್ತು. ಅದು ಇರೋದ್ರಿಂದ ಅದಕ್ಕೆ ಒಳಗಡೆ ಸ್ವಲ್ಪ ಉಸಿರಾಟ ತೊಂದರೆ ಆಗಿರ್ಬೋದು. ಅದು ಅಡ್ಮಿಟ್ ಆದಮೇಲೆ ಸ್ವಲ್ಪ ಇರಿಟೇಬಲ್ ಇತ್ತು, ಅಂದರೆ ಭಾಳ ಅಳೋದು, ಸ್ವಲ್ಪ ಅದಕ್ಕೂ ಇದು ಆಗಿರುತ್ತೆ, ಸ್ಟ್ರೆಸ್ ಆಗಿರುತ್ತೆ. ಈಗ ಅದು ಮಗು ಚೇತರಿಸ್ಕೊಳ್ತಾ ಇದೆ. ಅದಕ್ಕೆಲ್ಲ ಟ್ರೀಟ್ಮೆಂಟ್ ಏನೇನು ಕೊಡಬೇಕು ಅದಕ್ಕೆ ನಾವು ಲವಣಾಂಶ ಮತ್ತು ನೀರಿನ IV ಫ್ಲೂಯಿಡ್ಸು, ಆಕ್ಸಿಜನ್ ಎಲ್ಲ ಕೊಡ್ತಾಯಿದ್ವಿ, ಮಾನಿಟರ್ ಮಾಡ್ತಾಯಿದ್ವಿ. ಮತ್ತು ಹಾರ್ಟ್ ರೇಟು, BP ಎಲ್ಲ ಮಾನಿಟರ್ ಮಾಡ್ತಾಯಿದ್ವಿ. ಅದು ಇಂಪ್ರೂವ್ ಆಗ್ತಾಯಿದೆ ಮೊದಲಿಗಿಂತಲೂ. ಆದರೆ ಇದು ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತಾರೆ. ಅಂದರೆ ಅದು ಆಲ್ಮೋಸ್ಟ್ ಒಂದು 10-12 ಗಂಟೆ ಒಂದೇ ಇತ್ತು ಮಗು ಒಳಗಡೆ, ತಾಯಿ ಇಲ್ಲ, ನೀರಿಲ್ಲ. ಅದರಿಂದ ಏನಾಗ್ತದೆ, ಸ್ವಲ್ಪ ಮಾನಸಿಕ ಅಸ್ವಸ್ಥ ಆಗಿರುತ್ತೆ. ಸೊ ಅದಕ್ಕೂ ನಾವು ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾಯಿದ್ವಿ, ಅಬ್ಸರ್ವ್ ಮಾಡ್ತಾಯಿದ್ವಿ. ಅದನ್ನೂ ಇಂಪ್ರೂವ್ ಆಗುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕಂದರೆ ಅಷ್ಟು ತ್ರಾಸ ಆಗಿರುತ್ತಲ್ಲ, ಅದಕ್ಕೆ 10-12 ತಾಸು ತೊಂದರೆ ಆಗಿರೋದ್ರಿಂದ ಇಂಪ್ರೂವ್ ಆಗುತ್ತೆ. ಇನ್ನೊಂದು 3-4 ಡೇಸಲ್ಲಿ ಪೂರ್ಣ ಗುಣಮುಖ ಆಗುತ್ತೆ ಅನಿಸುತ್ತೆ. ಈಗ ಸ್ಟ್ರೆಸ್ ಇದೆ, ಸ್ಟ್ರೆಸ್ ಕಡಿಮೆ ಆಗ್ತಾಯಿದೆ. ಸ್ಟ್ರೆಸ್ ಇತ್ತು, ಅದಕ್ಕೆ ನಿನ್ನೆ ತುಂಬ ಅಳೋದು, ಇರಿಟೇಬಲ್ ಎಲ್ಲ ಕ್ರೈ ಇತ್ತು. ನಿನ್ನೆ ಕಂಪೇರ್ ಮಾಡಿದರೆ ಅಂದರೆ ಈಗ ಒಂದು 10-12 ತಾಸಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ. ನಿನ್ನೆಗಿಂತ ಇವತ್ತು ಇನ್ನೂ ಇಂಪ್ರೂವ್ ಆಗ್ತಾಯಿದೆ. ಈಗ ವೈದ್ಯಕೀಯ ಲೋಕದ ನೀವೇನು ಸ್ಟಡಿ ಮಾಡಿರ್ತೀರಿ ಸರ್, ಇದನ್ನು ಹೊರತುಪಡಿಸಿ ಆ ಒಂದು ಲಚ್ಚಾಣ ಗ್ರಾಮ ಎಲ್ಲರೂ ಹೇಳ್ತಕ್ಕಂಥದ್ದು, ಸಾರ್ವಜನಿಕವಾಗಿ ಹೇಳ್ತಕ್ಕಂಥದ್ದು, ಅದೊಂದು ಲಚ್ಚಾಣ ಗ್ರಾಮ, ಶ್ರೀ ಸಿದ್ಧಲಿಂಗ ಮಹಾರಾಜರ ಮಠ, ಅದೊಂದು ಪವಾಡ ಅಂತಾರೆ. ಆ ಪವಾಡನೂ ಇರ್ಬೋದು, ವೈದ್ಯಕೀಯ ಲೋಕದ ಅಚ್ಚರಿ ಇರ್ಬೋದು, ಮಗುವಿನ ಮುಗ್ಧತೆ, ಇದನ್ನು ನೀವು ವಿಶ್ಲೇಷಣೆ ಮಾಡುವುದಾದರೆ ಯಾವ ರೀತಿ ಹೇಳ್ತೀರಿ? ಈಗ ನೀವೆಲ್ಲ ನೋಡಿರ್ಬೋದು, ನಿಮ್ಮ ಮಗು ಒಂದು 4ರಿಂದ 5 ತಾಸು ಹೊಟ್ಟೆಗೆ ನೀರು ಕುಡಿಲಿಲ್ಲ, ಆಹಾರ ತೊಗೊಳ್ಳಿಲ್ಲ ಅಂತಂದ್ರೆ ಮಗುನ ಕಂಡೀಷನ್ ಹೆಂಗಿರುತ್ತೆ. ಅದೇ ಒಂದು ದೊಡ್ಡ ಕಂಪ್ಲೇಂಟ್ ಇಟ್ಕೊಂಡು ಜನ ನಮ್ಮ ಹತ್ರ ಬರ್ತಾರೆ. ನಮ್ಮ ರುಟೀನಾಗಿ ನಮ್ಮ ಪಿಡಿಯಾಟ್ರಿಕ್ ಹೊರ ರೋಗಿಗಳ ವಿಭಾಗದಲ್ಲಿ ಮ್ಯಾಕ್ಸಿಮಮ್ ಪೇಷಂಟ್ಸ್ ಈ ಬೇಸಿಗೆ ತನದಲ್ಲಿ ಮಗು ನೀರು ಕುಡಿತಾ ಇಲ್ಲ, ಹಾಲು ಕುಡಿತಾ ಇಲ್ಲ ಅಂತ ಮಗು ಬರ್ತದೆ. ಅಂಥದ್ರಲ್ಲಿ ಮಗು ಪೂರ್ತಿಯಲ್ಲಿ ಬೆಳಕಿಲ್ಲ, ನೀರಿಲ್ಲ, ಆಮೇಲೆ ಬಾಜುಕ್ಕೆ ಮಗುಗೆ ಬೇಕಾದ ತಾಯಿ ಇಲ್ಲ, ತಂದೆ ಇಲ್ಲ, ಎಲ್ಲ ಇರಲಾರ್ದೆ ಆಮೇಲೆ ತಲೆ ಕೆಳಗೆ ಮಾಡಿ 15ರಿಂದ 18 ತಾಸು ಇದ್ದು ಆಮೇಲೆ ಅದು ಮಗು ಏನು ಯಾತನೆ ಪಟ್ಟಿದೆ, ಏನು ನೋವು ಅನುಭವಿಸಿದೆ ಅದು ಮಗುಗೆ ಗೊತ್ತು. ಮಗು ಮಾತಾಡ್ತಾನೂ ಇಲ್ಲ, ಮಗು ಹೇಳೋ ಪರಿಸ್ಥಿತಿನೂ ಇಲ್ಲಲ್ಲ. ಅಂದರೆ ಈಗೆಲ್ಲ ಅದು ನಗ್ತದ, ಹೊಟ್ಟಿಗೆ ತೊಗೊಳ್ತಾ ಇದೆ. ನಮಗೆ ತುಂಬ ಇದನ್ನೆಲ್ಲ ನೋಡಿ ಒಂಥರ ವೈದ್ಯಕೀಯ ಲೋಕದ ವಿಸ್ಮಯ ಅಂತ ಅನ್ಬೋದು ನಾವು. ಯಾಕಂತಂದ್ರೆ ನಮಗೆ ಗೊತ್ತಿದೆ 12ರಿಂದ 18 ಗಂಟೆವರೆಗೂ ನೀರಿನ ಅಂಶ ಇರಲಾರ್ದೆ ಮಗು ಡಿಹೈಡ್ರೇಷನ್ ಆಗಿ ಹಸುನಿಗೋ ಸಾಧ್ಯತೆ ಭಾಳ ಇತ್ತು. ಅದನ್ನೆಲ್ಲ ಮೀರಿ ಮಗು ಈಗ ನಮಗೆ ಆ ಮಗು ಹೊಟ್ಟೆ ತಾಯಿ ಹಾಲು ಕುಡಿತಾ ಇದೆ ಅನ್ನೋದೇ ನಮಗೆ ಬಹಳ ಆಶ್ಚರ್ಯವಾದ ಸಂಗತಿ. ಇದು ವೈದ್ಯಕೀಯ ಲೋಕಕ್ಕೆ ವಿಸ್ಮಯ ಅಂತ ಹೇಳ್ಬೋದು ನಾವು. ಅದು ನೀವು ಅನ್ನೋ ಪ್ರಕಾರ ಆ ಏರಿಯಾದಲ್ಲಿ ಬೇಸಿಗೆ ಈಗ ನಮ್ಮಲ್ಲಿ ರಣ ಬಿಸಿಲಿನ ಕಾಲ ರೀ, ಬೇಸಿಗೆ ಬಿದ್ದಿದೆ. ಇಡೀ ರಾಜ್ಯದಲ್ಲಿ ಬರ ಇದೆ, 40-42 ಡಿಗ್ರಿ ಬಿಸಿಲು ತಾಪಮಾನ ಬರ್ತಾ ಇದೆ. ಇಂಥ ಸಮಯದಲ್ಲಿ ಆ ಒಂದು ಡ್ರಿಲ್ಲಿನ ಸೌಂಡ್ ಇರ್ಬೋದು, ಅದರದ್ದು ಮತ್ತು ತಾಪಮಾನ ಒಳಗಡೆ ಆ ಮಗು ಹೇಗೆ ತಡ್ಕೊಂಡಿರ್ಬೋದು ಅಂತ. ಅದೇ ಸರ್ ನಿಮ್ಗೆ ಹೇಳಿದ್ರಲ್ಲ, ಮಗು ಏನು ತಡ್ಕೊಂಡಿದೆ, ಏನು ಯಾತನೆ ಮಾಡಿದೆ ಅನ್ನೋದು ಅದು ನಿಜವಾಗ್ಲೂ ಯಾರಿಗೂ ಗೊತ್ತಾಗ್ಲಾರ್ದ ಸಂಗತಿ ಅದು.
ಯಾಕಂತಂದ್ರೆ ಮಗುಗೆ ಸ್ವಲ್ಪ ಶಬ್ದ ಆದ್ರೆ ಮಗು ಅಳ್ಳಕ್ಕೆ ಸ್ಟಾರ್ಟ್ ಮಾಡ್ತದೆ, ನಿಮ್ಗೆ ಗೊತ್ತಿರಬೇಕು. ಅಂಥದ್ರಲ್ಲಿ ಮಗು ಅಲ್ಲಿ ಕೊಳವೆ ಬಾವಿಯಲ್ಲದ ಬಾಜುಕೆಲ್ಲ ಡ್ರಿಲ್ ಹೊಡಿತಾ ಇದ್ದಾರೆ, ಆಮೇಲೆ ತುಂಬ ಶಬ್ದ ಆಗ್ತಾಯಿದೆ. ಆಮೇಲೆ ಅದಕ್ಕೆ ಯಾರೂ ಹೇಳೋರಿಲ್ಲ, ಆಜು ಬಾಜು ಯಾರೂ ಇಲ್ಲ. ಅದು ಮಗು ಹೇಗೆ ತನ್ನಷ್ಟಕ್ಕೆ ತಾನು ಧೈರ್ಯ ತುಂಬ್ಕೊಂಡದೋ, ಅದು ಏನಾಗಿದೆಯೋ ಅದು ನಿಜವಾಗೂ ವಿಸ್ಮಯಕಾರಿ ಅಂತ ಹೇಳ್ಬೋದು ನಾವು. ಈಗ ನಮ್ಮ ಮೆಡಿಕಲ್ ವೈದ್ಯಕೀಯ ಲೋಕದಲ್ಲಿ ಇವಕ್ಕೆಲ್ಲ ಎಕ್ಸ್ಪ್ಲನೇಷನ್ ಇರಲ್ಲ, ಇದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಇರೋಂಗಿಲ್ಲ. ಈಗ ಮಗುನ ನೋಡಲಿಕ್ಕೆ ಎಲ್ಲಿಂದ ಜನ ಬರ್ತಾ ಇದ್ದಾರೆ ಸರ್, ಮತ್ತು ಅವ್ರನ್ನ ICU ವಾರ್ಡ್ ತಾವು ಹೇಗೆ ನಿಯಂತ್ರಣ ಮಾಡ್ತಾಯಿದ್ದೀರಿ? ಈಗ ಇಲ್ಲೆಲ್ಲ ನಮ್ಮದು ಸೆಕ್ಯೂರಿಟಿ ಇದೆಲ್ಲ ಅರೇಂಜ್ಮೆಂಟ್ ಮಾಡಿಸಿದ್ದಾರೆ ನಮ್ಮ ಶಸ್ತ್ರಚಿಕಿತ್ಸಕರಾದ ಸರು. ಆಮೇಲೆ ಆದಷ್ಟು ನಮ್ಮ ICUನಲ್ಲಿ ಯಾರಿಗೂ ಬಿಡ್ತಾನೆ ಇಲ್ಲ ನಾವು. ಈಗ ನಿಮಗೂ ಬರಬೇಕಂದ್ರೆ ತುಂಬ ಕಷ್ಟ ಆಗಿದೆ ಅಂತ ನಾನು ತಿಳಿದ್ಬಿಟ್ಟೆ. ಸೊ ICU ಅಂದರೆ ICU ಥರನೇ ಇರಬೇಕು. ಅದನ್ನು ನಾವು ಹೈಜಿನ್ನು ಎಲ್ಲ ಮೇಂಟೈನ್ ಮಾಡಿದ್ರೆ ಅದು ಒಂದೇ ಮಗು ಅಲ್ಲ, ಅಲ್ಲಿ ಸುಮಾರು 10 ಮಕ್ಕಳಿದ್ದಾವೆ. ಅವರು ಎಲ್ಲ ಆರೋಗ್ಯ ದೃಷ್ಟಿಯಿಂದ ನಾವು ಯಾರಿಗೂ ಒಳಗಡೆ ಬಿಡ್ತಾ ಇಲ್ಲ. ತುಂಬ ಜನ ಬರ್ತಾ ಇದ್ದಾರೆ ದೂರ ದೂರ ಊರಿಂದ, ಸ್ಪೆಷಲಿ ಬಿಜಾಪುರ ಡಿಸ್ಟಿಕ್ಕಲ್ಲ ಬೇರೆ ಡಿಸ್ಟಿಕ್ದಿಂದನೂ ಜನ ಮಗುನ ನೋಡ್ಬೇಕಂತ ಹಂಬಲಿಸ್ತಾ ಇದ್ದಾರೆ. ಬಟ್ ನಮ್ಮ ICUನಲ್ಲಿ ಯಾರಿಗೆ ಪ್ರವೇಶ ನಿರ್ಬಂಧವಿದೆ, ಅದ್ರ ಸಂಬಂಧ ಯಾರಿಗೂ ಬಿಡ್ತಾ ಇಲ್ಲ ನಾವು. ಮತ್ತು ಇದಿಷ್ಟಾಯಿತು ಮೇಡಮ್. ಈಗ ವೈದ್ಯರು ಎಲ್ಲ ಹೇಳಿದರು, ಏನೇನು ಟೆಸ್ಟ್ಗಳನ್ನು ಮಾಡಿದರೆ ಮಗುವಿಗೆ ಮತ್ತು ನಿಗಾ ವಹಿಸೋದು ಅದ್ರ ಬಗ್ಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳೋದು. ಈಗ ರಕ್ತ ತಪಾಸ ಮಾಡಿದ್ದೀವಿ ರೀ, CT ಸ್ಕ್ಯಾನ್ ಬ್ರೈನ್ದು ಮಾಡ್ತಾಯಿದ್ದೀವಿ, ಮತ್ತು ಇವತ್ತು ಇನ್ನೊಂದು ಸ್ಕ್ಯಾನ್ ಮಾಡ್ತಾಯಿದ್ದೀವಿ. ಬೆನ್ನೆಲುಬುದು ಏನಾದರೂ ತೊಂದರೆ ಇದೆ ಅಂತ ನೋಡ್ತೀವಿ. ಮತ್ತು ಎದೆ ಎಕ್ಸ್ರೇ ಒಂದು ಮಾಡಿದ್ದೀವಿ. ಎಲ್ಲ ನಾರ್ಮಲ್ ಬಂದಿದೆ ರಿಪೋರ್ಟ್ಸ್. ಸದ್ಯಕ್ಕೆ ಏನೂ ತೊಂದರೆ ಇಲ್ಲ. ಆದರೂ ಇನ್ನು 48 ಗಂಟೆ ಕಾಲ ನಿಗಾ ಘಟಕದಲ್ಲಿ ಅಬ್ಸರ್ವೇಷನ್ ಮಾಡೋಕ್ಕೆ ಇಟ್ಟಿದ್ದೀವಿ ಮಗುನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.